ದ್ರಾವಿಡ ಹಿಂದೂ ಮಹಾಸಭಾ ಭಾರತ ದೇಶದ ಮೂಲ ನಿವಾಸಿ ಹಿಂದುತ್ವವಾದಿಗಳಿಗೆ ಸ್ವಾಗತ. ಮಿತ್ರರೇ, ಮೂಲ ಭಾರತೀಯರು ಯಾರು ಅಂತಂದ್ರೆ ಭರತ್ ಮಾತೆ ಗರ್ಭದಲ್ಲಿ ಹುಟ್ಟಿರ್ತಕ್ಕಂಥ ಮಹಾನ್ ಪ್ರಚಂಡರು ರಾಮಾಯಣ ಮಹಾಭಾರತವನ್ನ ಸಂವಿಧಾನವಂತ ಬರೆದಂತ ಮಹಾತ್ಮರು ದ್ರಾವಿಡರು. ಮಿತ್ರರೇ, ಬಂಧುಗಳೇ, ಸ್ವತಂತ್ರ ಭಾರತದ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತಿದ್ರು ಬಾಲಗಂಗಾಧರನಾಥ ತಿಲಕ್. ಕೇಳ್ಕೊಳ್ರಿ, ಗಣೇಶನ ಹಬ್ಬ, ವಿನಾಯಕನ ಹಬ್ಬವನ್ನ ಮೊಟ್ಟ ಮೊದಲಿಗೆ ಆಚರಣೆ ಮಾಡಿದ್ದು ಕಾಂಗ್ರೆಸ್ನವರು. ವಿನಾಯಕ ಚೌತಿ, ವಿನಾಯಕನ ಹಬ್ಬ, ಗಣೇಶನ ಹಬ್ಬ ಬ್ರಿಟಿಷರನ್ನ ಭಾರತ ಬಿಟ್ಟು ತೊಲಗಿ ಅನ್ನೋ ಸಂಕೇತಗಳನ್ನ ಕಳಿಸಲಿಕ್ಕೆ ಹೋರಾಟಗಳ ಗುಂಪುಗಳನ್ನ, ಆ ಗುಂಪುಗಳ ಹೃದಯಗಳು ಛಿದ್ರವಾಗೋ ಅಂತ ಫಿರಂಗಿಗಳು ಗನ್ನುಗಳ ಮುಖಾಂತರ ಎಚ್ಚರಿಕೆಯನ್ನು ರವಾನೆ ಮಾಡ್ತಾ ಇದ್ರು ಬ್ರಿಟಿಷರು. ಲೆಕ್ಕ ಹಾಕ್ರಿ. ಆದರೆ ಹಬ್ಬ ಹರಿದಿನಗಳಿಗೆ ಬ್ರಿಟಿಷರು ಯಾವುದೇ ಕಾರಣಕ್ಕೂ ಅಡಚಣೆ ಮಾಡ್ತಾ ಇರಲಿಲ್ಲ. ಈ ಒಂದು ವೀಕ್ನೆಸ್ ಅನ್ನ ಹಿಡ್ಕೊಂಡಿದೆ ಬಾಲಗಂಗಾಧರನಾಥ ತಿಲಕ್. ಮೊದಲನೇ ವಿನಾಯಕ ಚೌತಿಯನ್ನ, ವಿನಾಯಕನ ಹಬ್ಬವನ್ನ ಆಚರಣೆಯ ಮುಖಾಂತರ ಬ್ರಿಟಿಷರನ್ನ ಒಡೆದೋಡಿಸುವಂತ ಹಬ್ಬಗಳನ್ನು ಆಚರಣೆ ಮಾಡಿ ಅದರಲ್ಲಿ ಬ್ರಿಟಿಷರನ್ನ ಯಾವ ರೀತಿ ಓಡಿಸಬೇಕು ಅನ್ನೋ ಪಿತೂರಿಗಳು, ಷಡ್ಯಂತ್ರಗಳನ್ನ, ತಂತ್ರಗಳನ್ನ ರಚನೆ ಮಾಡ್ತಾ ಇದ್ರು ಬಾಲಗಂಗಾಧರನಾಥ ತಿಲಕ್. ಮಿತ್ರರೇ, ಬಂಧುಗಳೇ, ದ್ರಾವಿಡರು ಭಾರತದ ಮೂಲ ನಿವಾಸಿಗಳು. ಯಾರೆಲ್ಲ ಮಾಂಸಗಳನ್ನ ಎಡೆ ಇಡ್ತಾರೆ, ಯಾರೆಲ್ಲ ಮಾಂಸಗಳನ್ನ ತಿಂತಾರೆ, ಅವರೆಲ್ಲರೂ ಕೂಡ ದ್ರಾವಿಡರೇ. ಮಿತ್ರರೇ, ಬಾಲಗಂಗಾಧರನಾಥ ತಿಲಕ್ ನಾನು ಯಾವುದೇ ಒಂದು ಕಾರ್ಯಕ್ರಮದ ಮುಂಚೂಣಿಯಲ್ಲಿ ಪ್ರಾರಂಭದಲ್ಲಿ ಹೇಳ್ತೀನಿ ದ್ರಾವಿಡರು ಯಾರ್ಯಾರು ಅಂತ ಹೇಳ್ಕೊಳ್ತಾ ಬರ್ತಾ ಇದ್ದೀನಿ. ಮಿತ್ರರೇ, ಭಾರತ ದೇಶದ ಮೂಲ ನಿವಾಸಿ ಭರತ ಮಾತೆಯ ಮಕ್ಕಳೇ ಹಿಂದುತ್ವವಾದಿಗಳೇ, ದ್ರಾವಿಡ ಹಿಂದುತ್ವವಾದಿಗಳೇ. ಬಾಲಗಂಗಾಧರನಾಥ ತಿಲಕ್ ಒಂದು ಕಡೆ ಹೇಳಿಕೆಯನ್ನು ಕೊಡ್ತಾರೆ, ದ್ರಾವಿಡರು ಭಾರತ ದೇಶದ ಮೂಲ ನಿವಾಸಿಗಳು, ಆರ್ಯರು ಶುಕ್ಲ ಪಕ್ಷ. ಶುಕ್ಲ ಪಕ್ಷ ಅಂತಂದ್ರೆ 6 ತಿಂಗಳು ಬೆಳಕು, 6 ತಿಂಗಳು ಕತ್ತಲು ಇರ್ತದೆ. ಅಂತ ಜಾಗದಿಂದ ಆರ್ಯರು ಬಂದರು. ಅರ್ಥಾತ್ ಆರ್ಯರು ಅಂದ್ರೆ ಬ್ರಾಹ್ಮಣರು. ತಿನ್ನಕ್ಕೆ ಕವಳ ಇಲ್ಲದೆ ಹಸುಕರಿಗಳಿಗೆ ಮೇವನ್ನು ಹುಡುಕೊಂಡು ಬಂದ ಭಿಕ್ಷುಕನ ಮಕ್ಕಳು ಬಂದು ಭಾರತವನ್ನ 1,500 ವರ್ಷಗಳಲ್ಲಿ ನಮ್ಮ ಗ್ರಂಥಗಳನ್ನ ಹೈಜಾಕ್ ಮಾಡಿದ್ರು, ನಮ್ಮನ್ನ ಗುಲಾಮಗಿರಿಯಲ್ಲಿ ಇಟ್ರು. ಈ ಬಾಲಗಂಗಾಧರನಾಥ ತಿಲಕ್ರವರು ಅವರ ಗ್ರಂಥದಲ್ಲಿ, ಅವರ ಜೀವನ ಚರಿತ್ರೆಯಲ್ಲಿ ಬರುತ್ತದೆ, ದ್ರಾವಿಡರು ಭಾರತದ ಮೂಲ ನಿವಾಸಿಗಳು, ಆರ್ಯರು ಮಧ್ಯ ಏಷ್ಯಾದಿಂದ ಬಂದರು. ಲೆಕ್ಕ ಹಾಕ್ತೀವಿ. ಗೋಳೆ ಮಕ್ಕಳು ಬಂದು ನಮ್ಮದೇ ಗ್ರಂಥ ರಾಮಾಯಣ ನಾವೇ ಬರೆದಿರೋದು, ಮಹಾಭಾರತವನ್ನು ನಾವೇ ಬರೆದಿರೋದು, ನಮ್ಮ ಗ್ರಂಥಗಳನ್ನು ಹೈಜಾಕ್ ಮಾಡಿ ನಮ್ಮನ್ನೇ ಓದಬಾರದು ಅನ್ನೋ ನಿಬಂಧನೆಗಳು ಹಾಕಿ ನಮ್ಮನ್ನ ಶೋಷಣೆ ಮಾಡಿರತಕ್ಕಂಥ ಈ ಭರತ ಮಾತೆಯನ್ನು ಬಂದಿಖಾನೆಯಲ್ಲಿ ಇಡೋದಿಕ್ಕೆ ಇವರೇ ಕಾರಣ. ಲೆಕ್ಕ ಹಾಕ್ತಾರೆ. ಭರತ ಮಾತೆ
1200 ವರ್ಷಗಳು ಮೊಘಲರ, ಅರ್ಥಾತ್ ಮೊಘಲರು ಇಸ್ಲಾಂ ಧರ್ಮದವರು 800 ವರ್ಷಗಳು ಭರತ ಮಾತೆಯನ್ನು ಗುಲಾಮಗಿರಿಯಲ್ಲೇ ಮುಳುಗಿಸಿದ್ರು. ಬೇವರಸಿ ನನ್ನ ಮಕ್ಕಳ, ಭಾರತ ದೇಶದಲ್ಲಿರ್ತಕ್ಕಂಥ 85% ದ್ರಾವಿಡರು ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. 400 ವರ್ಷಗಳು ಡಚ್ಚರು, ರೋಮನ್ನರು ಇಂಗ್ಲೆಂಡ್ ಈಸ್ಟ್ ಇಂಡಿಯಾ ಕಂಪನಿ ವ್ಯಾಪಾರಕ್ಕಾಗಿ ಬಂದು ನಮ್ಮನ್ನು ಗುಲಾಮಗಿರಿಯಲ್ಲಿ ಇಟ್ರು. ದ್ರಾವಿಡರು ಭಾರತದ ಮೂಲ ನಿವಾಸಿಗಳು ಅನ್ನೋದಕ್ಕೆ ನಾನು ವ್ಯಾಖ್ಯಾನವನ್ನು ಕೊಡ್ತಾ ಇದ್ದೀನಿ. ಬಾಲಗಂಗಾಧರನಾಥ ತಿಲಕ್ ಅವರ ಹೇಳಿಕೆಯನ್ನು. ಮಿತ್ರರ, ಬಂಧುಗಳ, ಇವತ್ತು ಮಂಡ್ಯ ಎಲೆಕ್ಷನ್ ನೀವು ನೋಡಿರಬಹುದು. ಕರ್ಣ ಮಂಡ್ಯದ ಗಂಡು, ಹಾಗೂ ಒಕ್ಕಲಿಗ ಮಠವನ್ನ ಕಟ್ಟಿ ಒಕ್ಕಲಿಗರು ಛಿದ್ರವಾಗಿರತಕ್ಕಂಥ ಜಾತಿಗಳನ್ನ ಸೇರಿಸಿ ಅಖಂಡ ಒಕ್ಕಲಿಗರಿಗೆ ಒಂದು ಮಠವನ್ನ ಕಟ್ಟಿದ್ರು. ಆ ಮಠಕ್ಕೆ ಬಾಲಗಂಗಾಧರರು ಸ್ವಾಮೀಜಿಗಳನ್ನ ಮಾಡಿ ಒಕ್ಕಲಿಗರಿಗೆ ಒಂದು ಗೌರವ, ಒಂದು ಘನತೆ, ಒಂದು ಅಖಂಡ ಒಕ್ಕಲಿಗರ ಘನತೆ ಗೌರವಗಳನ್ನ ಎತ್ತಿಡಿದಿದ್ದು ದಕ್ಷಿಣ ಕರ್ನಾಟಕದ ಪ್ರಪ್ರಥಮ ಪ್ರಧಾನಿಗಳು, ಕನ್ನಡಿಗರ ಹೆಮ್ಮೆಯ ಪುತ್ರ, ಈ ಚಾಮುಂಡೇಶ್ವರಿ, ಈ ಕರ್ನಾಟಕ ಮಾತೆಯ ಪುತ್ರ. ಮಿತ್ರರೇ, ಮಂಡ್ಯ ಎಲೆಕ್ಷನ್ನಲ್ಲಿ ಜೋಡೆತ್ತುಗಳು, ಒಬ್ರು ಹೇಳುತ್ತವ್ರೆ, ಇನ್ನೊಬ್ರು ಹೇಳುತ್ತವ್ರೆ ಕಳ್ಳೆತ್ತುಗಳು ಅಂತ ಇನ್ನೊಬ್ರು ವ್ಯಾಖ್ಯಾನವನ್ನು ಕೊಡ್ತಾ ಇದ್ದಾರೆ. ಆಮೇಲೆ ಗುಜರಾತ್ನಿಂದ ಬಂದವನೇ ಒಬ್ಬ ಸುಳ್ಳೆತ್ತು, ಕಳ್ಳೆತ್ತು, ಎಂಡರಿಗೆ ದ್ರೋಹ ಬಗೆದಿರೋ ಅಂತ ದ್ರೋಹಿ ಎತ್ತೊಂದು ಬಂದಿದೆ. ಇವತ್ತು ಗುಜರಾತಿನ 3 ಸುಳ್ಳೆತ್ತುಗಳು ಈ ದೇಶವನ್ನು ಆಳೋದಿಕ್ಕೆ ಒಂದು ತಯಾರಿ ನಡೆಸ್ತಾ ಇದ್ದಾರೆ. ಭಾರತ ದೇಶದ ಪ್ರತಿಯೊಬ್ಬ ದ್ರಾವಿಡರು ಮರಿಬಾರದು. ಈ ಭರತ ಮಾತೆ ಗರ್ಭದಲ್ಲಿ ಹುಟ್ಟಿರ್ತಕ್ಕಂಥವ್ರೆ ದ್ರಾವಿಡರು. ಈ ತುರುಕುರು ಹುಟ್ಟಿದವರು ಕ್ಷಮಿಸಬೇಕು, ಮಧ್ಯ ಏಷ್ಯಾದಿಂದ ಬಂದಂಥವರು. ಯಾವುದೇ ಕಾರಣಕ್ಕೂ ಇಸ್ಲಾಂ ಧರ್ಮ ಪರಮ ಪವಿತ್ರವಾದ ಧರ್ಮ. ಆ ಧರ್ಮವನ್ನು ಹಾಳು ಮಾಡ್ತಾ ಇರೋದು ಧರ್ಮಾಂಧರು. ಹಿಂದೂ ಧರ್ಮವನ್ನು ಹಾಳು ಮಾಡ್ತಾ ಇರೋದು ಬ್ರಾಹ್ಮಣ ಮಠಗಳು. ಲೆಕ್ಕ ಹಾಕ್ಕೊಂಡ್ರಿ, ಇವರಿಬ್ಬರಿಂದ ಇಡೀ ಜಗತ್ತಿಗೆ ಹಾನಿ ಮಾಡುವಂಥ ವ್ಯವಸ್ಥೆಗಳು ನಡೀತಾ ಇದೆ. ಮಿತ್ರರೇ, ತ್ರಿಕಳ್ಳೆತ್ತುಗಳು, ಸುಳ್ಳೆತ್ತುಗಳ ಬಗ್ಗೆ ನಾನು ಮಾತಾಡ್ತೀನಿ. ದರ್ಶನ್ ಮತ್ತೆ ನಮ್ಮ ಇನ್ನೊಬ್ಬ ಯಶ್ ಜೋಡೆತ್ತುಗಳು ಅಂತ ಕರ್ಕೊಂಡ್ರು. ಶ್ರೀಮತಿ ದಿವಂಗತ ಸುಮಲತಾ ಅಂಬರೀಶ್ ಅವರು, JDS ಅವರು ಅವ್ರನ್ನ ಕಳ್ಳೆತ್ತುಗಳು ಅಂತಂದ್ರು. ಸುಳ್ಳೆತ್ತುಗಳು, ಗುಜರಾತ್ನ 3 ಸುಳ್ಳೆತ್ತುಗಳು ನೋಡ್ಕೊಡ್ರಿ. ಇವರು ಇಡೀ ಭಾರತ ದೇಶಕ್ಕೆ 3 ಸುಳ್ಳ ಎತ್ತುಗಳ ಬಗ್ಗೆ ನೀವು ಎಚ್ಚರವಾಗಿರಬೇಕಾಗ್ತದೆ. ಮೊದಲನೇ ಎತ್ತು ಗೋಧ್ರಾ ದಂಗೆಕೋರ
ನರೇಂದ್ರ ಮೋದಿ ಎಂಡ್ರನ್ನ ಸಾಕದೇ ಇರತಕ್ಕಂಥ ಜವಾಬ್ದಾರಿ ಇಲ್ಲದ ಕಳ್ಳೆತ್ತು. ಇನ್ನೊಬ್ಬ ಇದ್ದಾನೆ, ಈತ ಜೈಲೆತ್ತು. ಗುಜರಾತ್ನಲ್ಲಿ ಜೈಲೆತ್ತು ಅಮಿತ್ ಶಾ. ಈತನ ಮೇಲೆ ಆಪಾದನೆ ಏನು? ಸಿಬಿಐ ಜಡ್ಜ್ ಜಸ್ಟಿಸ್ ಲೋಯಾ ಅವರ ಕೊಲೆ ಆಪಾದನೆ. ಈ ಮೊದಲನೇ ಬೇಜವಾಬ್ದಾರಿ ಎತ್ತು, ಎಂಡ್ರಿಗೆ ಮೋಸ ಮಾಡಿರೋ ಎತ್ತು ನರೇಂದ್ರ ಮೋದಿ. ಇನ್ನೊಬ್ಬ ಅಹಮದಾಬಾದ್ ಗೋಧರ ದಂಗೆಕೋರರು, ಇವರಿಬ್ಬರು ಕೂಡ. ಮೂರನೇ ಒಂದು ದೇಶದ ಜನರ ಟ್ಯಾಕ್ಸ್ ದುಡ್ಡನ್ನು ದರೋಡೆ ಮಾಡೋ ಕಳ್ಳೆತ್ತುಗಳು ಬೋಳೆ ಮಕ್ಕಳು, ಅಂಬಾನಿ ಮಕ್ಕಳು ಲೆಕ್ಕ ಹಾಕಲ್ರಿ. ಬೋಳೆ ಮಕ್ಕಳು ಈ ತ್ರೀ ಚೌಕಿದಾರ್ ಎತ್ತುಗಳು, ಚೌಕಿದಾರ್ ಕಳ್ಳೆತ್ತುಗಳು, ಇವೆಲ್ಲವೂ ಕೂಡ ಲೆಕ್ಕ ಹಾಕಲ್ರಿ. ಇವತ್ತು ಚೌಕಿದಾರ್ 4 ಜಾಗದಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಚೌಕಿದಾರ್ ನನ್ನನ್ನು ಗೆಲ್ಲಿಸಿದ್ರೆ ಪ್ರತಿಯೊಬ್ಬರ ಅಕೌಂಟಿಗೆ 15 ಲಕ್ಷ. ಕಾಂಗ್ರೆಸ್ ನನ್ನ ಮಕ್ಕಳು, ಬೋಳೆ ಮಕ್ಕಳು 65 ವರ್ಷದಿಂದ ಕದ್ದಿಟ್ಕೊಂಡವ್ರೆ ಸ್ವಿಸ್ ಬ್ಯಾಂಕ್ನಲ್ಲಿ. ಈ ಬೋಳೆ ಮಕ್ಕಳನ್ನೆಲ್ಲ ಜೈಲಿಗೆ ಕಳಿಸಿ ಪ್ರತಿಯೊಬ್ಬ ಭಾರತೀಯನ ಅಕೌಂಟಿಗೆ 15 ಲಕ್ಷ. 65 ವರ್ಷದಲ್ಲಿ ವಿದ್ಯಾವಂತ ಬೋಳೆ ಮಕ್ಕಳು, ತ್ರಿಪದವಿ, ಡಬಲ್ ಪದವೀಧರ ಬೋಳೆ ಮಕ್ಕಳು ಭಿಕ್ಷುಕರಾಗಿ ಜೀವನ ಮಾಡ್ತಾವ್ರೆ. ಕಾಂಗ್ರೆಸ್ UPA ಸರ್ಕಾರದಲ್ಲಿ ನನ್ನನ್ನು ಗೆಲ್ಲಿಸಿ 1 ವರ್ಷಕ್ಕೆ 2 ಕೋಟಿ ಉದ್ಯೋಗ, 5 ವರ್ಷಕ್ಕೆ 10 ಕೋಟಿ ಉದ್ಯೋಗ. ಸುಳ್ಳೆತ್ತು, ದ್ರೋಹ ಬಗೆದ ಎತ್ತು, ಬೋಳೆ ಮಗ 15 ಪೈಸೆ ಹಾಕಿದ್ನೇನ್ರಿ ಭಾರತೀಯರ ಅಕೌಂಟಿಗೆ. ಇವತ್ತು BJPಯಲ್ಲಿರ್ತಕ್ಕಂಥ ಒಕ್ಕಲಿಗ ಸುಳ್ಳೆತ್ತುಗಳೆಲ್ಲ ಸೇರ್ಕೊಂಡು ಈ ಒಕ್ಕಲಿಗರಿಗೆ ಒಂದು ಮಠ, ಒಂದು ಗೌರವ, ಇವನ್ನೆಲ್ಲ ತಂದುಕೊಟ್ಟಿರ್ತಕ್ಕಂಥ ಮಹಾತ್ಮ ಒಕ್ಕಲಿಗರ ಸದ್ಗುಣ ಎತ್ತು, ಕರ್ನಾಟಕದ ಸ್ವಾಭಿಮಾನದ ಎತ್ತು ದೇವೇಗೌಡರು. ಇವತ್ತು ಸುಳ್ಳು ಆಶ್ವಾಸನೆಗಳೇ ಜೀವನ ಮಾಡ್ಕೊಂಡು ಸುಳ್ಳೆತ್ತು ಇವತ್ತು ಬಂದಿದ್ದೇನೆ. ಒಕ್ಕಲಿಗ ಅಂತ ಹೇಳಕ್ ಬರ್ತದೇನಲ್ಲ ಮಗ ನಿಂಗೆ? ಅಯೋಗ್ಯ, ವಚನ ಭ್ರಷ್ಟ. 15 ಲಕ್ಷ ಹಾಕ್ದೇನಲ್ಲ ಮಗ? 10 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ದೇನಲ್ಲ ಮಗ ಮೋದಿ? ನಿಮ್ಮವ್ವ ಕಪಾಳ ಕಿತ್ಕೋದಂಗೆ ಹೊಡಿಬೇಕು. ಭಾರತ ಮಾತೆಯ ಮಕ್ಕಳಿಗೆ ಅಕೌಂಟಿಗೆ 15 ಲಕ್ಷ ಹಾಕ್ದೇನಲ್ಲ? ಅಡ್ನಾಡಿ ನನ್ನ ಮಗನೇ, ಅಡ್ನಾಲ್ಗೆ ನನ್ನ ಮಗನೇ, 10 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ದೇನಲ್ಲ? ಭರತ ಮಾತೆ ಮಕ್ಕಳಿಗೆ 10 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ದೇನಲ್ಲ? ಅಡ್ನಾಲ್ಗೆ ಬೋಳಿ ಮಗನಂತ ಕಪಾಳ ಕಿತ್ತೋದಂಗೆ ಹೊಡಿಬೇಕು. ನುಡಿದಂತೆ ನಡೆಯಬೇಕು. ನಡೆ ಹೇಗಿರ್ತದೆ ಹಾಗೆ ನಡ್ಕೊಳ್ಬೇಕು, ನುಡಿದಂತೆ ನಡ್ಕೊಳ್ಬೇಕು. ಇವತ್ತು ಕಾಂಗ್ರೆಸ್ ಪಕ್ಷ ಮಧ್ಯಪ್ರದೇಶ್, ರಾಜಸ್ಥಾನ್ 3 ರಾಜ್ಯಗಳಲ್ಲಿ 10 ದಿನಗಳಲ್ಲಿ ರೈತರ ಸಾಲ ಮನ್ನಾ ಮಾಡಿದ್ದಾರೆ. 10 ದಿನಗಳಲ್ಲಿ ನುಡಿದಂತೆ ನಡೆ ಎತ್ತುಗಳು
ಈ ನುಡಿದಂತೆ ನಡೆ ಎತ್ತುಗಳು ಯಾವುವು ಅಂತಂದರೆ ಈ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಂಥ ನೆಹರು ಕುಟುಂಬದ ನುಡಿದಂತೆ ನಡೆ ಅಂತ ಎತ್ತುಗಳು. ಗಂಡ ಅತ್ತೆ ಎಲ್ಲರನ್ನು ಕಳ್ಕೊಂಡು ಈ ಭರತ ಮಾತೆ, ಈ ಹಿಂದೂಸ್ತಾನ ಬಹುಮತದಿಂದ ಗೆಲ್ಲಿಸಿದರೂ ಕೂಡ ಭಾರತೀಯರು ವ್ಯತ್ಯಾಸವಾಗಿ ಅರ್ಥ ಮಾಡಿಕೊಳ್ತಾರೆ ಅಂತೇಳಿ ಮನಮೋಹನ್ ಸಿಂಗ್ ಆರ್ಥಿಕ ತಜ್ಞ ಅವರನ್ನು ಪ್ರಧಾನಿಗಳನ್ನು ಮಾಡಿರತಕ್ಕಂಥ ಮಹಾಮಾತೆ. ಬಂಧುಗಳ ಸತ್ಯದ ಎತ್ತುಗಳು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ. ಕರ್ನಾಟಕಕ್ಕೆ ಪ್ರಚಾರಕ್ಕೆ ಬರೋ ನಪುಂಸಕ ದೈಹಿಕವಾಗಿ ಅಲ್ಲ, ವಚನವನ್ನ ಈಡೇರಿಸದೇ ಇರತಕ್ಕಂಥ ಗಂಡಸರಾಗಿ ಇರ್ತಾರೆ. ವಚನವನ್ನ ನುಡಿದಂತೆ ನಡೆಯಬೇಕು, ನಡೆ ನುಡಿಗಳು ಕೂಡ ಒಂದೇ ಆಗಿರಬೇಕು. ನುಡಿದಂತೆ ನಡೆದವರು ಇಡೀ ಭಾರತ ದೇಶದಲ್ಲಿ ನಮ್ಮ ನುಡಿದಂತೆ ನಡೆದ ಸತ್ಯದ ಎತ್ತು, ಸತ್ಯಮೇವ ಜಯತೆ. ಪ್ರಣಾಳಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ 169ರಲ್ಲಿ 165 ಭರವಸೆಗಳನ್ನ ಈಡೇರಿಸಿರ್ತಕ್ಕಂಥ ಭಾರತ ದೇಶದ ಏಕೈಕ ವ್ಯಕ್ತಿ ಸಿದ್ದರಾಮಯ್ಯನವರು. ನುಡಿದಂತೆ ನಡೆಯೋ ಎತ್ತು. ಇವತ್ತು ಕಳ್ಳೆತ್ತೋ ಸುಳ್ಳೆತ್ತೋ, ಈ ಸುಳ್ಳೆತ್ತು ಬಂದೈತೆ ಇವತ್ತು. ಚಿತ್ರದುರ್ಗ, ಚಾಮುಂಡೇಶ್ವರಿ, ದಾವಣಗೆರೆ, ಚಿತ್ರದುರ್ಗ ಅಂತ ಹೇಳಿ ಬೋಳೆ ಮಗನ್ ತಂದು 15 ಲಕ್ಷ ಭಾರತೀಯರ ಅಕೌಂಟಿಗೆ ಹಾಕ್ಲಿಲ್ಲ, 10 ಕೋಟಿ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ. ಮಿತ್ರರೇ, ಬಂಧುಗಳೇ, ಭಾರತೀಯರೇ, ಚೌಕಿದಾರ್ ಜೋ ವಾದಾ ಕರ್ತಾ ಹೈ ವೋ ನಿಭಾತಾ ಹೈ ಅಂತ ಹೇಳ್ತಾನೆ ಅಯೋಗ್ಯ ಮುಂಡ್ಯ ಮಗಂತಂದ. ಹದಿನೈದು ಲಕ್ಷ ಹಾಕ್ಲಿಲ್ಲ, 10 ಕೋಟಿ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ. ದೇಶದಲ್ಲಿ ಪ್ರತಿಯೊಬ್ಬ ಬಡವನಿಗೆ ಮನೆ ಕಟ್ಟಿಸ್ತಾನಂತೆ. ಸುಳ್ಳೆತ್ತು, ವಚನ ಭ್ರಷ್ಟ, ಕಳ್ಳೆತ್ತು, ಸುಳ್ಳೆತ್ತು ಬೋಳೆ ಮಗಂತಂದು ಮನೆ ಕಟ್ಟಿಸ್ತೀನಿ, ಬಿಜಿಲಿ ಕೊಡ್ತೀನಿ. ಬೋಳೆ ಮಗನೇ, ಎಲ್ಲಲ್ಲ 15 ಲಕ್ಷ ಅಂತ ಚಿತ್ರದುರ್ಗದ ಜನ ಕೇಳಬೇಕು. ಅಯೋಗ್ಯ ಮುಂಡ್ಲೆ ಮಕ್ಕಳ, ಚಾಮುಂಡೇಶ್ವರಿಯಲ್ಲಿ ಸೇರಿರ್ತಕ್ಕಂಥ ಜನ ಕೇಳ್ರಲ್ಲ, ಅಯೋಗ್ಯ ಬೋಳೆ ಮಕ್ಕಳ, ಅಲ್ಲಿ ಸೇರಿರ್ತಕ್ಕಂಥ ಜನ 15 ಲಕ್ಷ ಎಲ್ಲಲ್ಲ. ಮನೆ ಇರಲಿ, ಮಠ ಇರಲಿ, ಮನೆ ನಾವು ಕಟ್ಕೊಂತೀವಿ. 10 ಲಕ್ಷ ಉದ್ಯೋಗ ಬಂತೆಲ್ಲ, ಓದಿರಲ್ಲ ನಮ್ಮ ಮಕ್ಕಳು. ಕಳೆ ಕೀಳಕ್ಕೆ ಹೋಗ್ತಾರೆ, ಬೆಳೆ ಬೆಳೆದಿರೋ ಜಾಗದಲ್ಲಿ ತ್ರಿಬ್ಬಲು ಡಬ್ಬಲು ಪದವಿ ಮಾಡ್ಕೊಂಡು ಬೋಳೆ ಮಗನೇ 15 ಲಕ್ಷ ಹಾಕ್ದ. ಮೊದಲು ಅದನ್ನ ಹೇಳು.
10 ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ದ, ಅದನ್ನು ಮೊದಲು ಹೇಳೋ, ಆಮೇಲೆ ಮನೆ ಕೊಟ್ಕೊಡು ಇವಂತೀನಿ. ಒಕ್ಕಲಿಗ ಅಂತ ಹೇಳಕ್ ಬರಕ್ಕಿಲ್ಲ. ಒಕ್ಕಲಿಂಗರಿಗೆ ಮೋಸ ಮಾಡ್ತಾನೆ ದೇವೇಗೌಡ. ಬೋಳೆ ಮಗನೇ, ಛಿದ್ರವಾಗಿರತಕ್ಕಂಥ ಒಕ್ಕಲಿಗರನ್ನ ಒಂದು ಗೂಡಿಸಿ ಒಕ್ಕಲಿಗರಿಗೆ ಒಂದು ಮಠ ಅಂತ, ಆ ಮಠಕ್ಕೆ ಒಬ್ಬ ಗಂಗಾಧರ ಸ್ವಾಮಿಗಳಂತ ಒಂದು ಒಕ್ಕಲಿಗರಲ್ಲಿ ಏಕತೆ, ಅಖಂಡತೆ, ಸ್ವಾಭಿಮಾನವನ್ನು ತಂದು ಕೊಟ್ಟಿರತಕ್ಕಂಥ ಪ್ರಧಾನಿಗಳು, ಮಹನೀಯರು. ಕರ್ನಾಟಕದ ಏಕೈಕ ವ್ಯಕ್ತಿ. ಒಕ್ಕಲಿಗರ ಸ್ವಾಭಿಮಾನ, ಕನ್ನಡಿಗರ ಸ್ವಾಭಿಮಾನ. ಅವರನ್ನು ಪ್ರಶ್ನೆ ಕೇಳ್ತೀಯ? ಒಕ್ಕಲಿಗ ಅಂತೀಯ? ಒಕ್ಕಲಿಗ ಅನ್ನೋ ಬೇವರ್ಸೆ. ಇವತ್ತು BJP ಒಕ್ಕಲಿಗರು ಬೇವರ್ಸಿಗಳೆಲ್ಲ ಸೇರ್ಕೊಂಡು, BJPಯಲ್ಲಿರೋ ಒಕ್ಕಲಿಗರಿಗೆ ನೇರವಾಗಿ ಹೇಳ್ತೀನಿ, ಬೋಳೆ ಮಕ್ಕಳ, ಮಠ ಕಟ್ಟಿದ್ದು ಒಕ್ಕಲಿಗರಿಗೆ ದೇವೇಗೌಡರು, ಛಿದ್ರವಾಗಿರ್ತಕ್ಕಂಥ ಒಕ್ಕಲಿಗರನ್ನ ಒಗ್ಗೂಡಿಸಿದ್ದು ಪ್ರಧಾನಿಗಳು ದೇವೇಗೌಡರು. ಆ ಒಗ್ಗೂಡಿಸಿರ್ತಕ್ಕಂಥ ಮಠಕ್ಕೆ ಒಬ್ಬ ಮಠಾಧೀಶನನ್ನು ಮಾಡಿರತಕ್ಕಂಥ ಬಾಲಗಂಗಾಧರ ಮಹನೀಯರು ದೇವೇಗೌಡರು. ಈ BJP ಒಕ್ಕಲಿಗರು ಬೋಳೆ ಮಕ್ಕಳು, ಕಳ್ಳೆತ್ತುಗಳು. BJPಲಿರುವ ಒಕ್ಕಲಿಗರು ಎಚ್ಚರವಾಗಿರಬೇಕು. ಪ್ರತಿಯೊಂದು ಮತ ಕೂಡ ಭಾರತ ಮಾತೆಯನ್ನ ಕಾಯೋ ಕಾಂಗ್ರೆಸ್ ಪಕ್ಷಕ್ಕೆ, JDS ಪಕ್ಷಕ್ಕೆ ಮತಗಳನ್ನು ಹಾಕಬೇಕು. ಪುಲ್ವಾಮಾ ಅಲ್ಲಿ 43 ಯೋಧರು ಸತ್ರು. ಜವಾಬ್ದಾರಿ ಯಾರಲ್ಲ? ಸುಳ್ಳೆತ್ತು ಕಳ್ಳೆತ್ತನ ಮಗನೇ, ಬೋಳೆ ಮಗನ್ ತಂದು ನರೇಂದ್ರ ಮೋದಿ. ಎಣಗಳು ಬಿದ್ದಿದೆ, ಪ್ರಚಾರಕ್ಕೆ ಇಳಿದಿದ್ದಿ. AC ಯಲ್ಲಿ ಕೂತ್ಕೊಂಡವ್ರ ಕಾಂಗ್ರೆಸ್ನವರು, ಸೋನಿಯಾ ಗಾಂಧಿ ಕುಟುಂಬ. ಬೋಳೆ ಮಗನೇ, AC ಯಲ್ಲಿ ಕೂತು ಈ ಹಗರ್ಭ, ಭಾರತ ದೇಶದ ಹಗರ್ಭ ಶ್ರೀಮಂತರು ನೆಹರು ಕುಟುಂಬ. ಬೋಳೆ ಮಗನೇ, ನಿನ್ನ ಕುಟುಂಬದ ಸ್ವಾಭಿಮಾನ ಏನು? ನಿನ್ನ ಕುಟುಂಬಕ್ಕೆ ಸ್ವತಂತ್ರ ಬಂದ ಹೋರಾಟದಲ್ಲಿ ನಿನ್ನ ಕುಟುಂಬದ ಸಾಧನೆ ಏನು ಹೇಳೋ ಬೋಳೆ ಮಕ್ಕಳ ನೀವು? चोर ನನ್ನ ಮಕ್ಕಳು. उन चोरों ने 50 साल लूट लिया देश को. ಬೋಳೆ ಮಗನೇ, ಸುಳ್ಳೆತ್ತು ನರೇಂದ್ರ ಮೋದಿ. 60 ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಕೌಂಟ್ನಲ್ಲಿ 10,000 ಕೋಟಿ. ಬೋಳೆ ಮಗನೇ, 60 ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷದ ಅಕೌಂಟ್ನಲ್ಲಿ 10,000 ಕೋಟಿ. ಕೇಳಿಸ್ಕೊಳ್ಳಲ್ಲ ನಪುಂಸಕ ನರೇಂದ್ರ ಮೋದಿ. ವಚನ ಭ್ರಷ್ಟ. 15 ಲಕ್ಷ ಹಾಕಿದ 60 ದಿನದಲ್ಲಿ. ವರ್ಷಕ್ಕೆ 2 ಕೋಟಿ ಬಂತೇನೋ ಬೋಳೆ ಮಗನೇ. 50 साल भारत देश को लूट लिया इन चोरों ने. ಕಾಂಗ್ರೆಸ್ನವ್ರಿಗಂತೀಯನ? ನಪುಂಸಕ ಬೋಳೆ ಮಗನ್ ತಂದು 50 ವರ್ಷ ಲೂಟಿ ಮಾಡಿ 10,000 ಕೋಟಿ ಕಾಂಗ್ರೆಸ್ ಅಕೌಂಟ್ನಲ್ಲಿ. 50 ವರ್ಷಗಳ ಲೂಟಿ ಮಾಡಿದ್ರು ಕಾಂಗ್ರೆಸ್ನವರು. ಅವರ ಅಕೌಂಟ್ನಲ್ಲಿ 10,000 ಕೋಟಿ. ಬೋಳೆ ಮಗನೇ, ವಚನ ಭ್ರಷ್ಟ. ನಾನು ಹೇಳ್ತೀನಿ, ಎಂಡ್ರೆ ಸಾಕ್ದಂತ ಬೋಳೆ ಮಗನೇ. 3 ವರ್ಷದಲ್ಲಿ BJP ಅಕೌಂಟ್ಗೆ 12,000 ಕೋಟಿ ಲೆಕ್ಕ ಹಾಕೊಳ್ರಿ. BJP ಅಕೌಂಟ್ನಲ್ಲಿ
ಕೇವಲ 4 ವರ್ಷಕ್ಕೆ 12,000 ಕೋಟಿ. ಇನ್ನು ಯಾವ ಮಟ್ಟಿಗೆ ಸುಲಿಗೆ ಮಾಡೋದು ನೀನು ಭರತ ಮಾತೆಯನ್ನ? ಕಾಲಾಧನ್ ನೋಟು ಬಂದಿ ಮಿತ್ರರೇ, ಬಂಧುಗಳೇ, ಜಗತ್ತಿನಲ್ಲಿ ಯಾವುದೇ ದೇಶದಲ್ಲಿ ಈ ಭ್ರಷ್ಟಾಚಾರ ನಡೆದಿಲ್ಲ ತಿಳ್ಕೊಳ್ರಿ. ಮಹಾನ್ ಚೋರರು ACL ಕೂತ್ಕೊಂತಾರೆ ದಿಲ್ಲಿ ಮೇ ಅಂತ ಹೇಳ್ತೀಯ? ಲೇ ಎಂಡ್ರ ಸಾಕದು ಬೋಳಿ ಮಗನೇ, ನಾನು ನಿಮ್ಗೆ ಪ್ರಶ್ನೆ ಕೇಳ್ತೀನಿ. 12,000 ಕೋಟಿ 4 ವರ್ಷದಲ್ಲಿ ಎಲ್ಲಿ ನಿಮ್ಮ ಅಪ್ಪ ಆಸ್ತಿನ ಮಾರ್ದೇನಲ್ಲ, ನಿಮ್ಮ ತಾತನ ಆಸ್ತಿ ಮಾರ್ದ ಬೋಳಿ ಮಗನೇ? ಕಾಲಾಧನ್ಕ ಸ್ವಿಸ್ ಬ್ಯಾಂಕ್ ಚೋರರ ರೋಲ್ ಕಾಲ್ ಮಾಡ್ತಾ ಇದೀಯಾ? ಈ ದೇಶದ ರೈತರು ಕಾಂಗ್ರೆಸ್ ಪಕ್ಷದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಆಡಳಿತವನ್ನು ನಡೆಸಿದ್ರು. ಈ ದೇಶದ ಜವಾನರಿಗೆ ಸೌಕರ್ಯವನ್ನು ಕೊಟ್ಟರು, ರೈತರಿಗೆ ಸೌಕರ್ಯವನ್ನು ಕೊಟ್ಟಿದ್ದು ಇದೇ ಕಾಂಗ್ರೆಸ್ ಪಕ್ಷ. ಬೋಳೆ ಮಗ ಗೆದ್ದು ಬಂದು 15 ಲಕ್ಷದ ದುರಾಸೆಗೆ ಭಾರತ ದೇಶದ ಬಡಬಗರೆಲ್ಲ ಕೂಡ 15 ಲಕ್ಷ ಬರ್ತದೆ ಅಂತ ದನಗಳಾಗ್ಬಿಟ್ರು ಎಲ್ಲ ಕೂಡ. ಏಕೈಕ ಪಕ್ಷವಾಗಿ ಗೆಲ್ಲಿಸಿದ್ರು, 15 ಲಕ್ಷ ಅಕೌಂಟಿಗೆ ಬೀಳುತ್ತದೆ ಅಂತ ಬಿತ್ತ. ತೂತ್ ಕಾಸು ಬಿತ್ತೇನ್ರಿ ಜನ್ಧನ್ ಖಾತೆಗೆ? ಮಿತ್ರರೇ, ಬಂಧುಗಳೇ, ಇವತ್ತು ಗುಜರಾತ್ ಉದ್ಯಮಿಗಳಿಗೆ 2,80,00,000 ಕೋಟಿ ಬಿದ್ದಿದೆ. ಲೆಕ್ಕ ಹಾಕಲ್ರಿ. ಏನು ಓಡಾಟ ಅದು? ಏನು ದುಡ್ಡು ಹಂಚೋದು? ಕಾಂಗ್ರೆಸ್ JDS ಪಕ್ಷದ ಮೇಲೆ EDಯವರಿಗೆ ಅನುಮಾನ ಬರ್ತದೆ, ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ ಅನುಮಾನ ಬರ್ತದೆ. ಬೋಳೆ ಮಕ್ಕಳ, ನಾನು ಗಂಟಾ ಘೋಷವಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಪಕ್ಷ ಆಗಲಿ, ಕಾಂಗ್ರೆಸ್ ಆಗಲಿ, BJP ಆಗಲಿ, JDS ಆಗಲಿ, ಅದು BSP ಆಗಲಿ, ಅದು ಯಾವುದೇ ಪಕ್ಷಗಳಾಗಲಿ, ತಮಿಳುನಾಡು ಆಗ್ಬೋದು, ಆಂಧ್ರ ಆಗ್ಬೋದು, ಉತ್ತರ ಭಾರತ, ದಕ್ಷಿಣ ಭಾರತ, ದುಡ್ಡು ಹಂಚದೆ ಗೆಲ್ಲವನು ಸೂಳ ಮಗ ಅಂತ ತಿಳ್ಕೊಂಬಿಡ್ಲಿ. ದುಡ್ಡು ಹಂಚದೆ ಗೆಲ್ಲವನು ಸೂಳ ಮಗ ಅಂತ ತಿಳ್ಕೊಳ್ಳಿ. ಇದನ್ನ ಒಬ್ಬ ಕುರಿಗಾಯಿ ನಮ್ಮ ಉತ್ತರ ಕನ್ನಡ ಒಬ್ಬ ಇದರಲ್ಲಿ ಹಾಡು ಹೇಳುತ್ತಾ ಇದ್ದೆ. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ, ಕಳ್ಕೊಂಡವನ ಮತ್ತೆ ಪಡೆಯಕ್ಕಾಗುತ್ತೈತ ಅಂತ. ದುಡ್ಡಿನಿಂದ ಎಲ್ಲ ಕೂಡ, ದುಡ್ಡಿರೋರೆಲ್ಲ ಕೈಲಾಸ ನೋಡ್ತಾವ್ರೆ, ಮಾಂಸ ಹತ್ತವ್ರೆ, ದುಡ್ಡಿಳಿದು ಸೋಳ ಮಕ್ಕಳು ಭಿಕ್ಷಾಟನೆಯಲ್ಲಿ ಕೂತವ್ರೆ. ಲೆಕ್ಕ ಕಡ್ರಿ. ದೇಶದಲ್ಲಿ ತ್ರಿಬಲ್ ಪದವಿ ಅಯೋಗ್ಯ ಪ್ರಧಾನಿ ಆದಮೇಲೆ 3,800 ಪದವೀಧರರು ವೇಷ ಮರೆಸ್ಕೊಂಡು ಭಿಕ್ಷಾಟನೆಯಲ್ಲಿ ತೊಡಗಿದ್ದಾರೆ. ಲೆಕ್ಕ ಕಡ್ರಿ. ಇವತ್ತು ಲಾಲಿಪಾಪ್ ಕೊಡ್ತಾ ಇದೀಯ, 15 ಲಕ್ಷದ ಲಾಲಿಪಾಪ್ ನೋಡಿದ್ದೀವಿ. ಬೋಳೆ ಮಗನ ಎಂಡ್ರ ಸಾಕ್ದವನೇ ನರೇಂದ್ರ ಮೋದಿ. 10 ಕೋಟಿ ತ್ರಿವಳಿ ಪದವಿ ಪಡೆದವರಿಗೆ 10 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿ ಲಾಲಿಪಾಪ್ ನೋಡಿದ್ದೀವಿ ಮಗ. ಇಲ್ಲಿ ನೀನು ದಕ್ಷಿಣ ಭಾರತದವ್ರನ್ನ ಯಾಮಾರ್ಸಕ್ ಬರಬೇಡ ನೀನು. ತ್ರಿವಳಿ ಎತ್ತುಗಳು ಬಗ್ಗೆರನು, ತ್ರಿವಳಿ ಸುಳ್ಳೆತ್ತುಗಳು, ಬೋಳೆ ಮಕ್ಕಳು ಭರತ ಮಾತೆ ಮೇಲೆ ಸುಳ್ಳು
ಪ್ರಮಾಣಗಳು ಮಾಡೋರು. ನಮೋ ಮೋದಿ ಚಾನಲ್ಗಳು, ಈ ಸುಳ್ಳೆತ್ತುಗಳು ಅವೇ, ಇವು ಬೋಳೆ ಮಕ್ಕಳು, ಈ ಸುಳ್ಳ ಮಕ್ಕಳು ಘಂಟಾಘೋಷವಾಗಿ ಹೇಳ್ತೀನಿ, ಈ ಒಂದು ವಿಡಿಯೋನ ಇಡೀ ಇಂಡಿಯಾ ಫುಲ್ಲು ಕೂಡ ಎಲ್ಲ ಭಾಷೆಗಳಿಗೆ ತರ್ಜುಮೆ ಮಾಡಿ ಕಳಿಸಬೇಕು. ಪ್ರತಿಯೊಬ್ಬ ಮಹಾತ್ಮ ಗಾಂಧಿ ಮೇಲೆ ನಿಮಗೆ ಭಕ್ತಿ ಇದ್ದರೆ, ಭರತ ಮಾತೆ ಮೇಲೆ ಭಕ್ತಿ ಇದ್ದರೆ, ಕಾಂಗ್ರೆಸ್ ಈ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟ ಕಾಂಗ್ರೆಸ್ ಪಕ್ಷದ ಮೇಲೆ ನಿಮಗೆ ಈ ವಿಡಿಯೋವನ್ನು ಇಡೀ ದೇಶದಾದ್ಯಂತ ನೀವು ಶೇರ್ ಮಾಡಬೇಕು. ಲೆಕ್ಕ 2014 ಎಲೆಕ್ಷನ್ನಲ್ಲಿ ಈ ಸುಳ್ಳು ನಮೋ ಮೋದಿ ಸುಳ್ಳೆತ್ತುಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನಮೋ ಮೋದಿ ಸುಳ್ಳೆತ್ತುಗಳು ಬೋಳೆಯ ಮಕ್ಕಳು ಇವರು. ರಿಪಬ್ಲಿಕ್ ಟಿವಿ ಅಂತ ಒಬ್ಬ ಅವನೇ ಬೋಳೆ ಮಗ, ಅರವಿಂದ ಗೋಸ್ವಾಮಿ ಅಂತ ಈ ಬೋಳೆ ಮಗ, ಇವನು ಒಂದು ಎಂಡ್ರು ಸಾಕ್ತಾ ಇರತಕ್ಕಂಥ ಬೇಜವಾಬ್ದಾರಿ ಎತ್ತು ಇವನು. ಅವನು ಎಂಡ್ರೆ ಬೈತಾಳೆ. ಈ ಬೋಳೆ ಮಕ್ಕಳು ತ್ರಿವಳಿ ಕಳ್ಳೆತ್ತುಗಳು, ಒಂದು ಗುಜರಾತಿನ ಉದ್ಯಮಿಗಳು, ಇನ್ನೊಂದು ಅಮಿತ್ ಶಾ, ನರೇಂದ್ರ ಮೋದಿ, ಮೂರನೇವರು ನಮೋ ಮೋದಿ ಚಾನಲ್ಗಳು. ಈ ಸುಳ್ಳ ಮಕ್ಕಳು ಈ ದೇಶವನ್ನ 15 ಲಕ್ಷ ಭಾರತೀಯರ ಅಕೌಂಟಿಗೆ ಬರಲಿಲ್ಲ. ಅದು ಈ ನಮೋ ಮೋದಿ ಚಾನಲ್ಗಳೇ ಕಾರಣ ತಿಳ್ಕೊಂಡ್ಬಿಡ್ತೀವಿ. 10 ಕೋಟಿ ಉದ್ಯೋಗ ಬರಲಿಲ್ಲ, ಅದಕ್ಕೆ ಈ ನಮೋ ಮೋದಿ ಚಾನಲ್ಗಳೇ ಕಾರಣ ತಿಳ್ಕೊಂಡ್ರಿ. ದಕ್ಷಿಣ ಭಾರತದಲ್ಲಿ, ಆಂಧ್ರ ಪ್ರದೇಶದಲ್ಲಿ ಬಿಜೆಪಿ ಭಿಕ್ಷುಕರು ಒಂದು ಮತ ಹಾಕಲ್ಲ ಅವರಿಗೆ. ತಮಿಳುನಾಡಲ್ಲಿ ಭಿಕ್ಷುಕರಿದ್ದಂಗೆ ಬಿಜೆಪಿಯವರು, ಕೇರಳದಲ್ಲೂ ಭಿಕ್ಷುಕರಿದ್ದಂಗೆ ಬಿಜೆಪಿಯವರು. ಯಾಕೆ ಗೊತ್ತಾ? ಅಲ್ಲಿ ಪ್ರಾದೇಶಿಕ ಚಾನಲ್ಗಳಿವೆ, ತಿಳ್ಕೊಳ್ರಿ. ಪ್ರಾದೇಶಿಕ ಕೇರಳ ಭಾಷೆ, ಸಂಸ್ಕೃತಿ, ನೆಲ, ಆ ಜನಾಂಗಕ್ಕೆ ಸಂಬಂಧಪಟ್ಟಂತ ಭಾಷಾಧಾರಿತ, ಮಲಯಾಳಂ ಭಾಷಾಧಾರಿತ ಚಾನಲ್ಗಳವೆ. ತಮಿಳುನಾಡಿನಲ್ಲಿ ಸನ್ ಟಿವಿ, ಜಯಲಲಿತಾ ಟಿವಿ, ಇವರೆಲ್ಲರೂ ಕೂಡ ಆ ದೇಶದ ಭಾಷಾಧಾರಿತ ಚಾನಲ್ಗಳು ಇದ್ದಾವೆ. ಅಲ್ಲಿ ಅವರ ರೋಮನ ಅಲ್ಲಾಡ್ಸಕ್ಕಾಗಲ್ಲ, ಒಂದು ಮತನ ಬೀಳ್ಸ್ಕೊಳ್ಳೋದಕ್ಕಾಗಲ್ಲ. ಅಲ್ಲಿ ನಮೋ ಮೋದಿ ಚಾನಲ್ಗಳನ್ನ ಎಕಡ ತಗೊಂಡು ಹೊಡೆದೊಡಿಸ್ತಾರೆ. ಆಂಧ್ರದಲ್ಲಿ TDP ಇವರದೇ ಚಾನಲ್ಗಳಿದ್ದಾವೆ. ಮಿತ್ರರೇ, ಬಂಧುಗಳೇ, ಫ್ಯಾನ್ ಗುರುತು ಜಗನ್ ಅವ್ರದ್ದೇ ಸಾಕ್ಷಿ ಟಿವಿ ಇದೆ. ಅಲ್ಲೇನು ಅವ್ರದ್ದು ಒಂದೇ ಒಂದು ಇದು ಕೇಳಕ್ಕಾಗಲ್ಲ, ಮೇಲೆ ಕೆಳಗೆ ಒಂದು ಇದು ಕೇಳಕ್ಕಾಗಲ್ಲ. ಈ ನಮೋ ಮೋದಿ ಚಾನಲ್ ಬೂಟ್ ತಗೊಂಡು ಹೊಡೆದೋಡಿಸ್ತಾರೆ. ಇವತ್ತು ದಕ್ಷಿಣ ಭಾರತದಲ್ಲಿ ಏಕೈಕ ನಮೋ ಮೋದಿ ಚಾನಲ್ಗಳಿವೆ ಅಂತಂದ್ರೆ 18 ಘಂಟಾಘೋಷವಾಗಿ ಬಕೀಟು, ದಿಗ್ವಿಜಯ, ಲಾರಿಗಳು ಓಡಿಸ್ಕೊಂಡಿರೋ ಮಾಲೀಕ ಇವತ್ತು ಎಂಡ್ರು ಸಾಕದೇ ಇರತಕ್ಕಂಥ 15 ಲಕ್ಷ ಹಾಕದೇ ಇರತಕ್ಕಂಥ 10 ಕೋಟಿ ಉದ್ಯೋಗ ಸೃಷ್ಟಿಯವನ್ನ ಗಂಜಲ ಕುಡಿತವ್ರೆ. TV9, ದಿಗ್ವಿಜಯ 18, ಪಬ್ಲಿಕ್ ಟಿವಿ ರಂಗನಾಥ, ವಿಕೃತ. ಇವನು ರಾತ್ರಿ 12 ಗಂಟೆಗೆಲ್ಲ ಹುಚ್ಚಿನ ಥರ ಕಿರಿಸ್ತಾನಂತೆ. ಓಹೋ, ನರೇಂದ್ರ ಮೋದಿ 15 ಲಕ್ಷ ಹಾಕ್ತಾನೆ, ಈಗ ಮನೆ ಬೇರೆ ಕೊಡ್ತಾನಂತೆ. ಓಹೋ, ಬ್ರಹ್ಮಾಸ್ತ್ರಗಳು ಜೋಳಿಗಲ್ಲವೇ. ನರೇಂದ್ರ ಮೋದಿ ಜೋಳಿಗೆಯಲ್ಲಿ ಎಲ್ಲ ಟೂಸ್ಪಾಟ್ ಹಾಕಿ 15 ಲಕ್ಷ ಬಂತೇನ್ರಿ, 10 ಕೋಟಿ ಉದ್ಯೋಗ ಬಂತ. ಎಲ್ಲ ಟೂಸ್ಪಾಟ್ ಹಾಕಿಗಳು 2025 ತನಕ ನರೇಂದ್ರ ಮೋದಿನೇ ಪ್ರಧಾನಿ. ಎಂಡ್ರನ್ನೇ ಸಾಕ್ಲಿಲ್ಲ ಪ್ರಧಾನಿ. ಇಂಥ ದೇಶದ ಮಹಾತ್ಮ ಗಾಂಧಿಯನ್ನ ಕೊಂದಂತ ದೇಶದ್ರೋಹಿಗಳು ನೋಡ್ರಿ.
ಇವತ್ತು ದೇಶವನ್ನು ಹಾಳು ಮಾಡ್ತಾವ್ರೆ. ಈ ಅಯೋಗ್ಯ ಕೋಟಿ ಕಾಗೆಗಳ ಕಣ್ಣು ಬಿದ್ದಂಗೆ ಈ ಬೋಳೆ ಮಗ ಇವನು, ತಿಳ್ಕೊಳ್ರಿ. ವಚನ ಭ್ರಷ್ಟ, ಸುಳ್ಳೆತ್ತು, ಎಂಡ್ರನ್ನ ಸಾಕದೇ ಇರತಕ್ಕಂಥ ಬೇಜವಾಬ್ದಾರಿ ಎತ್ತು, ವಚನ ಭ್ರಷ್ಟ. ಮಿತ್ರರೇ, ಬಂಧುಗಳೇ, ಭಾರತೀಯರೇ, ಒಂದೊಂದು ಮತವನ್ನ ಕಾಂಗ್ರೆಸ್ ಪಕ್ಷಕ್ಕೆ, ಈ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಂತ ಜವಾಹರ್ಲಾಲ್ ನೆಹರು ಅವರ ಒಂದು ಕುಟುಂಬಕ್ಕೆ ಮತವನ್ನ ಹಾಕಬೇಕು. ಮಿತ್ರರೇ, ಬಂಧುಗಳೇ, ದಕ್ಷಿಣ ಭಾರತದ ನಮೋ ಮೋದಿ ಚಾನಲ್ ಏಕೈಕ ರಾಜ್ಯ ಇದೆ ಅದು ಕರ್ನಾಟಕದಲ್ಲಿ. ಬೋಳೆ ಮಕ್ಕಳು ಕನ್ನಡ ಸಾಹಿತಿಗಳನ್ನ ಕೊಲೆ ಮಾಡಿಸ್ತವ್ರೆ ಇವರು, ಪ್ರಭಗಂಡ ಮಾಡಿ ಲೆಕ್ಕ ಹಾಕಲ್ರಿ. ಇವತ್ತು ನಾನು ಹೇಳ್ತೀನಿ, ಕನ್ನಡಿಗರಿಗೆ ನಿಮಗೆ ಮಾನ ಮರ್ಯಾದೆ ಇದ್ರೆ, ನಿಮಗೇನಾದ್ರೂ ಬೀಜಗಳಿದ್ರೆ, ಕನ್ನಡಿಗರೇ ನಿಮಗೆ ಹೇಳ್ತಾ ಇದ್ದೀನಿ, ನಮಗೆ ಹೇಳ್ತಾ ಇದ್ದೀನಿ, ವಾಟಾಳ್ ನಾಗರಾಜ್ ಅವ್ರನ್ನ ಏಕೈಕ ವ್ಯಕ್ತಿಯನ್ನಾಗಿ ಗೆಲ್ಲಿಸ್ಕೊಂಡು ಬರಬೇಕು. ನಮ್ಮ ವಾಟಾಳ್ ನಾಗರಾಜ್ ಅವರು ಯಾವ ರೀತಿ ಜೀವನನೇ ಕನ್ನಡ ಭಾಷೆ, ಜನ, ನೆಲ, ಜಲಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಕನ್ನಡಿಗನು ಅವರು ಯಾವ ಕ್ಷೇತ್ರದಲ್ಲಿ ನಿಂತಿದ್ದಾರೆ MP ಲೋಕಸಭೆಗೆ, ಅಲ್ಲಿ ಪ್ರತಿಯೊಬ್ಬ ಕನ್ನಡಿಗನು ವಾಟಾಳ್ ನಾಗರಾಜರನ್ನ ಅವರ ಗೆಲ್ಲಿಸ್ಕೊಂಡು ಬರಬೇಕು. ಕನ್ನಡಿಗರೇ, ನೀವು ಒಂದು ತಂದೆಗೆ ಹುಟ್ಟಿದ್ರೆ ಕನ್ನಡಿಗರು ವಾಟಾಳ್ ನಾಗರಾಜರನ್ನ ಏಕೈಕ ವ್ಯಕ್ತಿಯನ್ನಾಗಿ ಗೆಲ್ಲಿಸ್ಕೋಬೇಕು. ಇತರೆ ಪಕ್ಷಗಳು ಠೇವಣಿಯನ್ನ ಕಳ್ಕೋಬೇಕು, ತಿಳ್ಕೊಳ್ರಿ. ಯಾವುದೇ ಕಾರಣಕ್ಕೂ ಕರ್ನಾಟಕದ BJP ಸಂಸದರಿಗೆ ಎಕ್ಕಡ ತಗೊಂಡು ಓಡೋದು ಬೋಳೆ ಮಕ್ಕಳಿಗೆ ಒಂದು ಮತನ ಹಾಕಬಾರದು. ಕಳಸಾ ಬಂಡೂರಿ ಮಹಾದಾಯಿ ಯೋಜನೆ ನಿಮಗೆ ಬೀಜಗಳೇನ ಇತ್ತೇನ್ರ ಬೋಳೆ ಮಕ್ಕಳ? ನಿಮಗೆ ಲೋಕಸಭೆಯಲ್ಲಿ ಮಾತಾಡಿದ್ರೇನೋ ಕಳಸಾ ಮಹಾದಾಯಿ ಯೋಜನೆಗೆ ಬೋಳೆ ಮಕ್ಕಳ ನಿಮ್ಮದೇ ಪ್ರಧಾನಿ ಸಿದ್ದರಾಮಯ್ಯನವರು ಜೊತೆಲಿ ಕರ್ಕೊಂಡೋಗಿ ನಾಮರ್ದಗಳು ನಪಂಸಕರಾಗಿ ಕೂತ್ಕೊಂಡ್ರಿ. ಜನಪ್ರಿಯ ಮುಖ್ಯಮಂತ್ರಿಗಳು ನುಡಿದಂತ ನಡೆದ ಸತ್ಯದ ಎತ್ತು. ಮಾತಾಡ್ತೀರಾ ನೀವು ಲೋಕಸಭೆಯಲ್ಲಿ? ಕಳಸಾ ಬಂಡೂರಿ ಯೋಜನೆಗಳು ಮಾತಾಡಿದ್ರ? ಮಹಾದಾಯಿ ಯೋಜನೆ ಬಗ್ಗೆ ಮಾತಾಡಿದ್ರೇನೋ ನಪುಂಸಕ ಬೋಳೆ ಮಕ್ಕಳಂತಂದು ನೀವು ಮಾತಾಡ್ತೀರ. ಸಿದ್ದರಾಮಯ್ಯನವ್ರು 40 ಲಕ್ಷ ವಾಚ್ ಕಟ್ಕೊಂಬಿಟ್ರ ಅಂತ ಶೋಭಾ ಕಾರಂತ್ಲಜ್ಜಿ. ನಾನು ನಿಮ್ಗೆ ಕೇಳಿ ಬೇವರ್ಸಿ ಮುಂಡೆ ನೀನು ಹೇಳ್ತೀಯ ನರೇಂದ್ರ ಮೋದಿ ರೋಮಕ್ಕೆ ಸಮಲ್ಲ ಸಿದ್ದರಾಮಯ್ಯ ಅಂತ ಕೇಳ್ತೀಯ. ನುಡಿದಂತೆ ನಡೆದ ಏಕೈಕ ವ್ಯಕ್ತಿ ಸಿದ್ದರಾಮಯ್ಯನವ್ರ ರೋಮಕ್ಕೆ ಸಮಲ್ಲ ನರೇಂದ್ರ ಮೋದಿ. 15 ಲಕ್ಷ ಹಾಕಿದ್ನ ಅಕೌಂಟಿಗೆ, 10 ಕೋಟಿ ಉದ್ಯೋಗ ಸೃಷ್ಟಿ ಆಯ್ತ. ಬೋಳೆ ಮಕ್ಕಳ, ಕರ್ನಾಟಕದ ರೈತರು ನೀರಿಲ್ಲದೆ ಸಾಯ್ತವ್ರೆ. ನೀರು ಕೇಳಿದ್ರೆ, ಗೊಬ್ಬರ ಕೇಳಿದ್ರೆ ಯಡಿಯೂರಪ್ಪನವ್ರ ಸರ್ಕಾರ ಗೋಲಿಬಾರ್ ಮಾಡಿ ಅವರನ್ನ ಪಾಕಿಸ್ತಾನ ಯೋಧರಂತೆ, ಪಾಕಿಸ್ತಾನ ಉಗ್ರವಾದಿಗಳನ್ನು ಕೊಂದ್ರಲ್ಲ ಬೋಳೆಯ ಮಕ್ಕಳ. ಈಗ ಮತ್ತೆ ತಯಾರಿ ಮಾಡ್ಕೊಂಡಿದ್ದೀರಲ್ಲ ಗೆಲ್ಲೋದಿಕ್ಕೆ. ಒಬ್ಬ ಕನ್ನಡಿಗ ಕೂಡ BJPಗೆ ಮತ ಹಾಕಬಾರದು. ರೈತರ ಕಷ್ಟಗಳನ್ನ ಇವರು ಪಾರ್ಲಿಮೆಂಟ್ ಅಲ್ಲಿ ಪ್ರಶ್ನೆ ಮಾಡಲಿಲ್ಲ, ಲೆಕ್ಕ ಹಾಕಳ್ರಿ. ಯಾವುದೋ ಒಂದು ಗಿಫ್ಟ್ ವಾಚ್ ಸಿದ್ದರಾಮಯ್ಯನವ್ರಿಗೆ 40 ಲಕ್ಷ ವಾಚ್ ಎಲ್ಲಿಂದ ಬಂತು ಅಂತ ಕೇಳ್ತೀಯಲ್ಲ ಬೇವರ್ಸಿ ಮುಂಡೆ. ಪ್ರಹ್ಲಾದ್ ಜೋಶಿ, ಜಗದೀಶ್ ಶೆಟ್ಟರ್, ಬೋಳೆ ಮಕ್ಕಳ ಸದಾನಂದ ಗೌಡ ನಗಿಯೋದೊಂದು ಬಿಟ್ರಿ ಇನ್ನೇನಾರ ಕೆರದ್ರಿ ನೀವು ಗೆಣಸರದ್ರಿ. ಮಿತ್ರರೇ, ಬಂಧುಗಳು,
ಈ ಕರ್ನಾಟಕದಲ್ಲಿ ಕನ್ನಡ ಪಕ್ಷ, ಕನ್ನಡ ಭಾಷೆ, ಸಂಸ್ಕೃತಿ, ನೆಲ ಜಲಕ್ಕೆ ಹೋರಾಟ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ವಾಟಾಳ್ ನಾಗರಾಜ್ ಅವ್ರನ್ನ ವಿಜೃಂಭಣೆಯಿಂದ ಗೆಲ್ಲಿಸಬೇಕು. ಇವರು ಪಾರ್ಲಿಮೆಂಟ್ಗೆ ಹೋದ್ರೆ ಅಲ್ಲಿ ಎಂತೆಂಥವ್ರಿಗೂ ಕೂಡ ಬಗ್ನಿಗೂಟ ಹೊಡೆಯುತ್ತಾರೆ. ರೈತರ ಪರವಾಗಿ ರೈತರ ಹಿತರಕ್ಷಣೆ, ಕಳಸಾ ಬಂಡೂರಿ ಮಹದಾಯಿ ಯೋಜನೆಗಳು ಬರಬೇಕು, ಅಲ್ಲಿ ಬಗ್ನಿಗೂಟ ಹೊಡಿಬೇಕು ಅಂತಂದ್ರೆ ವಾಟಾಳ್ ನಾಗರಾಜ್ ಅವರು ಕನ್ನಡದ ಏಕೈಕ ಕುಮಾರ ಕಂಠೀರವ. ಮಿತ್ರರೇ, ಬಂಧುಗಳೇ, ವಾಟಾಳ್ ನಾಗರಾಜ್ ಅವ್ರನ್ನ ಏಕೈಕ ಎಲ್ಲ ಪಕ್ಷಗಳು ಠೇವಣಿ ಕಳ್ಕೋಬೇಕು, ಆ ರೀತಿ ವಿಜೃಂಭಣೆಯಿಂದ ಗೆಲುವನ್ನು ಗೆಲ್ಲಿಸಬೇಕು ವಾಟಾಳ್ ನಾಗರಾಜ್ ಅವರಿಗೆ. ಮಿತ್ರರೇ, ಬಂಧುಗಳೇ, ಭಾರತ ದೇಶದ ಮೂಲ ನಿವಾಸಿಗಳೇ ಹಾಗೂ ಕರ್ನಾಟಕದ ದಕ್ಷಿಣ ಭಾರತದ ದ್ರಾವಿಡ ಭಾಷೆಗಳಲ್ಲಿ ಒಂದಾದ ಕನ್ನಡ ಯೂಟ್ಯೂಬ್ ಚಾನಲ್ ನೀವೆಲ್ಲರೂ ನೋಡ್ತಾ ಇದ್ದೀರಾ. ಈ ದೇಶದಾದ್ಯಂತ ಭಾಷೆ, ಎಲ್ಲ ಭಾಷೆಗಳಿಗೂ ತರ್ಜುಮೆ ಮಾಡ್ರಿ ನನ್ನ ಹೇಳಿಕೆಗಳನ್ನು. ಸತ್ಯಮೇವ ಜಯತೆ ತಿಳ್ಕೊಳ್ರಿ, ಸತ್ಯವನ್ನ ಗೆಲ್ಲಿಸ್ರಿ. 1200 ವರ್ಷಗಳ ಗುಲಾಮಗಿರಿಯಲ್ಲಿ ಬಂದಿಯಾಗಿದ್ಲು ಭಾರತ ಮಾತೆಯನ್ನ ಬಿಡಿಸಿದ್ದು ನೆಹರು ಕುಟುಂಬ. ಮಿತ್ರರೇ, ಬಂಧುಗಳೇ, ರಾಹುಲ್ ಗಾಂಧಿಯವರು ನುಡಿದಂತೆ ನಡೆದಿದ್ದಾರೆ. 4 ರಾಜ್ಯಗಳಲ್ಲಿ 10 ದಿನಗಳಲ್ಲಿ ರೈತರ ಸಾಲ ಮನ್ನಾ. ಮಿತ್ರರೇ, ಬಂಧುಗಳೇ, ಪ್ರತಿ ಬಡ ಕುಟುಂಬ, ರೈತರಿಂದ ಹಿಡಿದು ಅತಿ ಭಿಕ್ಷುಕರಿಗೂ ಕೂಡ ನೆರಳು, ಮನೆ, ಮತ್ತೆ ಪ್ರತಿಯೊಬ್ಬ ಬಡವನ ಅಕೌಂಟಿಗೆ ಜಾತಿ ವಿಜಾತಿ ಧರ್ಮ ವಿಧರ್ಮವೆನ್ನದೆ ಪ್ರತಿಯೊಬ್ಬರ ಅಕೌಂಟಿಗೆ 72,000, 3.5 ಲಕ್ಷ ಮನೆಯಲ್ಲಿ ಸುಮ್ಮನೆ ಕೂತಿರೋರಿಗೂ ಕೂಡ. ಮಿತ್ರರೇ, ಯಾರೇ ಆಗಲಿ, ಯಾರು ಸುಮ್ಮನೆ ಕೂತ್ಕೊಳ್ಳಲ್ಲ. ಈ ಒಂದು ಹಣದಿಂದ ಯಾವುದೋ ಒಂದು ಸಣ್ಣ ಉದ್ಯಮಗಳನ್ನು ನೀವು ಮಾಡಬಹುದು. ಭಾರತೀಯರೇ, ಪ್ರತಿಯೊಬ್ಬರ ಮತ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಂತ ನೆಹರು ಕುಟುಂಬ. ಇವರನ್ನ ಗೆಲ್ಲಿಸಬೇಕು. ಯಾರನ್ನ? ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಂತ ಜೋಡೆತ್ತುಗಳು ನೆಹರು, ಮಹಾತ್ಮ ಗಾಂಧಿ. ಈ ಕುಟುಂಬಕ್ಕೆ ಸತ್ಯವನ್ನ, ಸ್ವತಂತ್ರವನ್ನ ಕೊಡಿಸಿರತಕ್ಕಂಥ ಜೋಡೆತ್ತುಗಳಿಗೆ ಮತವನ್ನ ಹಾಕಬೇಕು. ಈ ದೇಶದ ಭರತ ಮಾತೆ ಮಕ್ಕಳು ಪುಲ್ವಾಮಾಲಿ 43 ಹೆಣ ಬಿತ್ತು. ಚೋರ್ ಚೌಕಿದಾರ್ ಎಲ್ಲಿ ನೀನು ಬಿರಿಯಾನಿ ತಿಂತ ಇದ್ದ ಸ್ಮೃತಿ ಇರಾನಿ ಮನೆಯಲ್ಲಿ? ಪಾಕಿಸ್ತಾನ್ ಪ್ರಧಾನಿ ಮದುವೆಗೆ ಓಡೋಗ್ತಿ. ಪಾಕಿಸ್ತಾನ್ ನನ್ನ ಮಕ್ಕಳೆಲ್ಲ ಗುಜರಾತ್ನಲ್ಲಿ ಬಿಜೆಪಿಯನ್ನ ಸೋಲ್ಸೋಕೆ ಮನಮೋಹನ್ ಸಿಂಗ್ ಜೊತೆ ಪಿತೂರಿ ನಡೆಸ್ತಾರೆ. ಇದು ಮಾತೇನ್ರಿ? ಅಯೋಗ್ಯನ ನಾಲ್ಗೆ ಏನ್ರಿ? ಒಕ್ಕಲಿಗ ಅನ್ನಕ್ಕೆ ಬರ, ಒಕ್ಕಲಿಂಗ. ಮಾರಮ್ಮ ಅನ್ನಕ್ಕೆ ಬರ. ರಾಹುಲ್ ಗಾಂಧಿಯವರಿಗೆ ವಿಶ್ವೇಶ್ವರಯ್ಯನ ಹೆಸರನ್ನ 5 ಬಾರಿ ಹೇಳಿಸಿ ನೋಡೋಣ ಅಂತ ವಿಕೃತ ಮನೋವಿಕಾರಿ ಹೇಳ್ತಾನೆ. ಕೊನೆಗೆ ಇನ್ನೊಂದು ಹೇಳ್ತಾನೆ, ಮಾರಮ್ಮ ಹೆಸರು ಹೇಳಕ್ ಬರಲಿಲ್ಲ. ತಾನು ಕಳ್ಳ ಪರನಂಬ ಇನ್ನೊಬ್ಬರನ್ನ ಹೇಳಿಸ್ತಾನೆ. ಮಾರಮ್ಮನ ಹೆಸರು ಹೇಳಪ್ಪ, ಮಾರಮ್ಮನ ಹೆಸರು ಹೇಳ್ತಾನೆ ಬರ್ಮಾರಮ್ಮ.
ಆ? 15 ಲಕ್ಷ ಪ್ರಣಾಳಿಕೆಯಲ್ಲಿತ್ತು, ಅದನ್ನೇನ ಪ್ರಸ್ತಾಪ ಮಾಡಿದ್ರ 15 ಲಕ್ಷ ಎಲ್ಲಲ್ಲ ಅಂತ ಘಂಟಾಘೋಷವಾಗಿ ಕೂಗಬೇಕು. ಅಲ್ಲಿ ಕೂಗೋರೆಲ್ಲ ಬಂದ್ಬಿಟ್ಟು 1000 ರೂಪಾಯಿ ತಗೊಂಬಂದು ಅವ್ರ ಕೆಲಸ ಏನು ಅಂತಂದ್ರೆ ಮೋದಿ 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 ಅಂತ ಕರಿಬೇಕು. ಹಿಂಗೆ ಮೋದಿ ಮೋದಿ ಅಂತ ಕರಿಯೋರನ್ನ ಕರೆದು ಕಪಾಳಕ್ಕೆ 4 ಬಿಟ್ರಂತೆ ಇದೇ BJPಯವರು. ಅಲ್ಲ ಕಣ, ಅವ್ರ ಮಾತು ನಿಲ್ಲಿಸಿದ್ಮೇಲೆ ಮೋದಿ ಅನ್ಬೇಕು. ಮಾತಾಡ್ತಾ ಇದ್ರು ಮೋದಿ ಮೋದಿ ಅಂತಾರಲ್ಲ, ಇನ್ಮೇಲೆ ನಿಮಗೆ 1000 ಕೊಡಲ್ಲ ನೋಡಿ ಗೋಳೆ ಮಕ್ಳು ಅಂತಂದು. ಕಿರಿಸಾದ ಮೇಲೆ ಮೋದಿ ಮೋದಿ ಅನ್ಬೇಕು. ಮಾತಾಡ್ತಾ ಇದ್ರು, ಅಡಚಣೆ ಮಾಡ್ತಾ ಇದ್ದೀರಲ್ಲ. ಈ ಥರ ದುಡ್ಡು ಕೊಟ್ಟವರು, ಅದೇ ನಮ್ಮ ಕುರಿಗಾಯಿ ನಮ್ಮ ಮಹಾನ್ ಗಾಯಕ, ದುಡ್ಡು ಕೊಟ್ಟರೆ ಬೇಕಾದ ಸಿಗತೈತಿ ಅಂತ ಹೇಳ್ತಾರಲ್ಲ, ಸೇಮ್ ಅದೇ ರೀತಿ 15 ಲಕ್ಷಕ್ಕೆ ದುರಾಸೆ ಬಿದ್ದು ಭಾರತೀಯರೆಲ್ಲ ಮತ ಹಾಕಿ 15 ಲಕ್ಷನೂ ಬರಲಿಲ್ಲ, ಒಂದು ತೂತು ಕಾಸು ಬರಲಿಲ್ಲ. ಈಗ ಮತ್ತೆ ಪ್ರತಿಯೊಬ್ಬರು ಬಡವರಿಗೂ ಮನೆ ಕೊಡೋ ಭರವಸೆ ಲೆಕ್ಕಾಕ ಮಾನ ಮರ್ಯಾದೆ ಇದೀರ್ರಿ ಮತ್ತೆ ಭರವಸೆ ಕೊಡೋದಕ್ಕೆ. ಮಿತ್ರರೇ, ಬಂಧುಗಳೇ, ಕಾಂಗ್ರೆಸ್ ಪಕ್ಷಕ್ಕೆ ವಿಜೃಂಭಣೆಯನ್ನು ಗೆಲುವನ್ನು ತಂದುಕೊಡ್ರಿ. ಇವತ್ತು 43 ಹೆಣಗಳು ಬಿತ್ತು ದೇಶ ಕಾಯುವಂತ. ಪಾಪ ಮನೆಯವರು ನಿರೀಕ್ಷೆ, ಅವನಿಗೆ ಮದುವೆ ಆಗಿ ಸೇನೆಯಿಂದ ಬಂದು ಮದುವೆ ಆಗಿ ಮತ್ತು ಮಕ್ಕಳು ಮರಿಗಳನ್ನು ನೋಡಿಕೊಂಡು ಭಾರತ ಮಾತೆಯನ್ನು ಸೇವಿಕೊಂಡು ಜೀವಿತ ಕಾಲ ತನಕ ಅವನು ಸುಖವಾಗಿರಲಿ ಅಂತಂದ್ರೆ ಈ ಅಯೋಗ್ಯನ ಮಕ್ಕಳು BJPಯವರು ತಂದರು. ಕಾರ್ಗಿಲ್ ವಾರ ಆಯಿತು. ಕಾರ್ಗಿಲ್ ವಾರು 2 ಪೋಸ್ಟ್ಗಳು ಅಕ್ವೈರ್ ಮಾಡ್ಕೊಳಕ್ಕೆ ಬಂದರು, 10 ಪೋಸ್ಟ್ಗಳು ಮಾಡ್ಕೊಂಡು ನಮ್ಮ ಮನೆಯಿಂದ ಕಳ್ಳರನ್ನ ಓಡಿಸಿರೋದು ಕಾರ್ಗಿಲ್ ವಿಜಯೋತ್ಸವ. ಸರ್ಜಿಕಲ್ ಸ್ಟ್ರೈಕು ಪಾಕಿಸ್ತಾನದ ಒಂದು ಸೊಳ್ಳೆ ಸತ್ತಲಿಲ್ಲ. ಈ ದೇಶದ ನಮೋ ಮೋದಿಗಳ ಪ್ರಚೋದನೆಗೆ ಒಳಗಾಗಿ ಈ ಪೈಲಟ್ಗಳು ರೆಡಾರ್ ಅವರು ನಮ್ಮದೇ ಹೆಲಿಕಾಪ್ಟರನ್ನು ಹೊಡೆದು ಉರುಳಿಸಿದ್ರು. ಲೆಕ್ಕ ಹಾಕ್ಕೊಳ್ರಿ. ದೇಶಭಕ್ತಿ ಎಲ್ಲ ಪ್ರಚೋದನೆಗೆ ಒಳಗಾಗಬೇಡ್ರಿ. ನಮೋ ಮೋದಿ ಚಾನಲ್ಗಳಿಗೆ ತಿಳ್ಕೊಳ್ರಿ. ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ರಿ. ಪಾಕಿಸ್ತಾನಕ್ಕೆ 71ರಲ್ಲಿ ನುಗ್ಗಿ ಜೀವ ಭಯದಿಂದ ನಲುಗಿ ಹೋದ್ರು ಇಂದಿರಾ ಗಾಂಧಿಯವರು. ಮಹಾತ್ಮೆ ದುರ್ಗಾ ಪರಮೇಶ್ವರಿ, ದುರ್ಗಾ ಮಾತೆ ಶೇರಿಣಿ ಏನು ಧೈರ್ಯ ಏನಪ್ಪ ಅಂತ ಹೇಳಿದ್ದು ವಾಜಪೇಯಿ ಅವರು. ಲೆಕ್ಕ 2017ರಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೀನಿ ನಾನು. ಇದೇ ದ್ರಾವಿಡ ಹಿಂದೂ ಮಹಾಸಭಾ ಏನೆಲ್ಲ ನಡೀತು ಎಲ್ಲವಕ್ಕೂ ಕುಲಂಕುಷವಾಗಿ. ದೇಶ ಸುಭದ್ರವಾಗಿರಬೇಕು, ಭರತ ಮಾತೆ ಸುಭದ್ರವಾಗಿರಬೇಕು. ಈ ಭರತ ಮಾತೆಯನ್ನ ಕಾಯೋ ಸೈನಿಕರು ಎಣ ಕೂಡ ಒಂದು ಬಿಡಬಾರದು. ಭಾರತ ದೇಶದ ಈ ಸೇನೆಗೆ ಕಳಿಸುವಂತ ತಾಯಿಯರ ಆಸೆ ಆಕಾಂಕ್ಷೆಗಳು ಈಡೇರಬೇಕಾದ್ರೆ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು. ಪ್ರತಿಯೊಬ್ಬರ ಮತ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟ ಕಾಂಗ್ರೆಸ್ ಪಕ್ಷದತ್ತ. ಬೋಲೋ ಮಾತಾಂಗಿ ಭರತ ಮಾತಾ ಕಿ ಜೈ. ಜೈ ಕರ್ನಾಟಕ.